ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ಅಷ್ಟ ಕನ್ನಡಿಗರಿಗೆ ಪದ್ಮಗರಿ, ಶತಾವಧಾನಿ ಗಣೇಶರಿಗೆ ಪದ್ಮಭೂಷಣ, 7 ಜನರಿಗೆ ಪದ್ಮಶ್ರೀ. ದೇಸಿ ಉತ್ಪನ್ನಗಳು ಗುಣಮಟ್ಟದಿರಲಿ, ಗುಣಮಟ್ಟಕ್ಕೆ ಮೊದಲ ಆದ್ಯತೆ ನೀಡಲು ಪ್ರಧಾನಿ ನರೇಂದ್ರ ಮೋದಿ ಸಲಹೆ. ರಾಷ್ಟ್ರಪತಿಗಳ ಪದಕಕ್ಕೆ ಕರ್ನಾಟಕದ 22 ಮಂದಿ ಪೊಲೀಸರು ಭಾಜನ. ಕ್ಯಾಪ್ಟನ್ ಶುಭಾಂಶು ಶುಕ್ಲಾಗೆ ಅಶೋಕ ಚಕ್ರ ಗೌರವ ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಪ್ರದಾನ. ಟಿ20 ಸರಣಿ ಕೈವಶ ಮಾಡಿಕೊಂಡ ಭಾರತ. ಅಭಿಷೇಕ್, ಸೂರ್ಯ ಸಿಡಿಲಬ್ಬರ, ಬೂಮ್ರಾ, ಬಿಷ್ಣೋಯ್, ಹಾರ್ದಿಕ್ ಮಿಂಚು. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಪ್ರಜಾಪ್ರಭುತ್ವ ಗಟ್ಟಿಗೊಳಿಸಲು ಪ್ರತಿ ಮತವೂ ಪ್ರಮುಖ. 16ನೇ ರಾಷ್ಟ್ರೀಯ ಮತದಾರರ ದಿನಾಚರಣೆಯಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅಭಿಮತ. ಅರ್ಬನ್ ಕರ್ನಾಟಕಕ್ಕೆ ಸಂಚಾರಿ ಗ್ರೇಡ್. ದಾವೋಸ್ನಲ್ಲಿ 45ಕ್ಕೂ ಹೆಚ್ಚು ಕಂಪನಿಗಳೊಂದಿಗೆ ಮಾತುಕತೆ. ನಗರ ಸೌಕರ್ಯಕ್ಕೆ 25 ವರ್ಷದ ದೂರದೃಷ್ಟಿಯ ಗುರಿ. ದಾವೋಸ್ ಆಶಯದಂತೆ ಸಂಚಾರಿ. ಉಪನಗರ ರೈಲು ಯೋಜನೆಗೆ ಹಸಿರು ನಿಶಾನೆ. ಕೆಎಸ್ಆರ್ ಕೆಐಎ ಮಾರ್ಗಕ್ಕೆ ರೈಲ್ವೆ ಇಲಾಖೆ ಅನುಮೋದನೆ. 2030ರ ವೇಳೆಗೆ ಜನಬಳಕೆಗೆ. ಫಲಪುಷ್ಪ ಪ್ರದರ್ಶನ ಒಂದೇ ದಿನ 1.14 ಲಕ್ಷ ಮಂದಿ ವೀಕ್ಷಣೆ. ನಿನ್ನೆ 46.41 ಲಕ್ಷ ರೂಪಾಯಿ ಆದಾಯ ಸಂಗ್ರಹ. ಪ್ರದರ್ಶನ ವೀಕ್ಷಣೆಗೆ ಇಂದು ಕೊನೆ ದಿನ. ಆಸ್ಟ್ರೇಲಿಯನ್ ಓಪನ್ ಕ್ವಾರ್ಟರ್ ಫೈನಲ್ಗೆ ಅಲ್ಕರಾಜ್, ಸಬಲೆಂಕಾ, ಜೋಕೋಗೆ ವಾಕೋವರ್.